ಸಖತ್ ಜಾಮಿಟ್ರಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜಾಮಿಟ್ರಿ ಅಂದ್ರೆ ಸ್ಟೂಡೆಂಟ್ಸ್ ಭಯ ಪಡ್ತಾರೆ, ಆದ್ರೆ ಇನ್ಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಇಡೀ ಜಾಮಿಟ್ರಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಈಗಾಗಲೇ ಪ್ರವೀಣ್ ಅವರು ಇನ್ವೆಂಟ್ ಮಾಡಿರುವಂತಹ ಇನ್ಸ್ಟ್ರೂಮೆಂಟ್ ಬಗ್ಗೆನು ಸ್ವತಃ ಈಗ ಪ್ರವೀಣ್ ಅವರು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸೊ ಪ್ರವೀಣ್, ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸ್ಕೊಡಿ. ಸೊ ಇವಾಗ ಆಬ್ವಿಯಸ್ಲಿ ಆಗಿ ಜಾಮೆಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕೇ ಬೇಕಾಗುತ್ತೆ. ಕಾಂಪಸ್, ಡಿವೈಡರ್, ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್, ಪ್ರೊಟ್ರಾಕ್ಟ್ ಇಷ್ಟೆಲ್ಲ ಬೇಕೇ ಬೇಕಾಗುತ್ತೆ. ಡಿವೈಡರ್ ಎಲ್ಲ ಬೇಕೇ ಬೇಕಾಗುತ್ತೆ. ಸೊ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನಾವು ಒಂದರಲ್ಲೇ ಮಾಡಿದ್ದೀವಿ. ಅಂದರೆ ಇಲ್ಲಿ ನೋಡಿ, ಇಟ್ಕೊಳ್ಳೋಕ್ಕೆ ಸುಮಾರು ಮೋರ್ ದೆನ್ 45-50 ಗ್ರಾಮ್ಸ್ ಮೇಲ್ಗಡೆ 100 ಗ್ರಾಮ್ಸ್ ಮೇಲ್ಗಡೆ ಬರುತ್ತೆ. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು, ಸೊ ಒನ್ ಇನ್ಸ್ಟ್ರೂಮೆಂಟ್ ಜಸ್ಟ್ ಇದೊಂದು ಕಾಂಪಸ್, ಇದು ಒಂದು ಸಿಂಗಲ್ ಸ್ಕೇಲ್ ಜಸ್ಟ್ ನೋಡೋಕ್ಕಷ್ಟೇ. ನೋಡಿ, ಇದ್ರಲ್ಲಿ ನಾನು ಒಂದು 5 ಸೆಂಟಿಮೀಟರ್ ಸರ್ಕಲ್, 7 ಸೆಂಟಿಮೀಟರ್ ಸರ್ಕಲ್ ಬೇಕಂತ 7 ಸೆಂಟಿಮೀಟರ್ ಸರ್ಕಲ್ ಫಿಕ್ಸ್ ಮಾಡ್ಕೊಳ್ತೀನಿ. 7 ಸೆಂಟಿಮೀಟರ್ ಸರ್ಕಲ್. ಹಾಗೆಯೇ 5-6 ಬೇಕಂದರೆ 5.5. ಸೊ ಹಾಗೆಯೇ 4.5. ಸೊ ಹಾಗೆಯೇ 3 ಸೆಂಟಿಮೀಟರ್ ಸರ್ಕಲ್. ಇಷ್ಟು ಸರ್ಕಲ್ಸ್ನ ನಾವು ಈ ಕಾಂಪಸ್ಸಲ್ಲಿ ಡ್ರಾ ಮಾಡಬೇಕು ಅಂತ ಹೇಳಿದ್ದೇವೆ. ಹಳೆ ಕಾಂಪಸ್ಸಲ್ಲಿ ಮ್ಯಾಕ್ಸಿಮಮ್ ನಿಮಗೆ ವಿತ್ ಸೆಂಟಿಮೀಟರ್ಸ್ ನಿಮಗೆ 3 to 4 ಮಿನಿಟ್ಸ್ ಅಂದರೆ ಬೇಕೇ ಬೇಕು. ಸೊ ಇವಾಗ ನಾನು ಡ್ರಾ ಮಾಡಿದ್ದು ಜಸ್ಟ್ 3 to 5 ಸೆಕೆಂಡ್ಸಲ್ಲಿ, ಅಂದರೆ ಒಂದು 6 ಸೆಕೆಂಡ್ಸಲ್ಲಿ ಮುಗಿದೋಯ್ತು. ಅಂದರೆ ಸಿಂಪಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅಂದರೆ ಇದನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಂದು ಸಮ್ನ ಮಾಡಬೇಕಾದ್ರೆ ಮಿನಿಮಮ್ 4 to 5 ಮಿನಿಟ್ಸಲ್ಲಿ ಮಾಡೋವಂಥ ಸಮ್ನ ಜಸ್ಟ್ ಒಂದು 30-40 ಸೆಕೆಂಡ್ ಮುಗಿಸ್ಬಿಡ್ಬೋದು. ಸೊ ಇದರಲ್ಲೇ ನಾವೇನು ಮಾಡ್ಬೋದು, ಪ್ಯಾರಲಾಗೆ ಸ್ಕೇಲ್ ಥರನೂ ಯೂಸ್ ಮಾಡ್ಕೋಬೋದು. ಸ್ಕೇಲ್ ಥರನೂ ಇದನ್ನೇ ಯೂಸ್ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಸ್ಕೇಲ್. ಸೊ ನಿಮಗೆ ಆರ್ಕ್ ಕಟ್ ಮಾಡಲಿಕ್ಕೆ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ ಬೈಸೈಕಲ್ ಟ್ರಯಾಂಗಲ್ಸ್ ಯೂಸ್ ಮಾಡೋಕ್ಕೆ ತುಂಬ ನೋಡಿ, 4 ಸೆಂಟಿಮೀಟರ್, 6, 7, 8. ಸೊ ಬೈಸೈಕಲ್ ಟ್ರಯಾಂಗಲ್ಸ್. ಅಂದರೆ ರೋಹನ್, ಇವೆಲ್ಲ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೀವಿ. ಐ ಥಿಂಕ್ ವಂಡರ್ಫುಲ್ ಅನ್ಸುತ್ತೆ ಪ್ರವೀಣ್. ಅಂದರೆ ಇವಾಗ ನೀವು ಹೇಳಿದ ಹಾಗೆ ಒಂದೇ ಒಂದು ಸರ್ಕಲ್ ಹಾಕಬೇಕು ಅಂದರೆ ಮಕ್ಕಳು ಕಂಪಾಸ್ ಹಿಡ್ಕೊಂಡು ಅದಕ್ಕೆ ಪೆನ್ಸಿಲು ಕರೆಕ್ಟಾಗಿ ಇದೆಯಾ ಇಲ್ವಾ, ಲೆವೆಲ್ ಆಗಿದೆಯಾ ಇಲ್ವಾ ಅಂತೆಲ್ಲ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ವಂಡರ್ಫುಲ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ವೀಕ್ಷಕರೇ, ನೀವು ಈಗಾಗಲೇ ನೋಡಿದ್ರಲ್ಲ, ಎಷ್ಟೊಂದು ಸರ್ಕಲ್ಸ್ ಹಾಕಿದ್ರು ಮಕ್ಕಳು ಒಂದು ಸರ್ಕಲ್ ಹಾಕಬೇಕು ಅಂದರೆ ಇಲ್ಲ ಅಂದರೂ ಒಂದು 5 ನಿಮಿಷ ತಗೊಳ್ತಾರೆ. ಪೆನ್ಸಿಲ್ ಫಿಕ್ಸ್ ಮಾಡ್ತಾರೆ, ಅದು ಸಮವಾಗಿದೆಯಾ ಇಲ್ವಾ ನೋಡ್ತಾರೆ, ನಟ್ನ ಟೈಟ್ ಮಾಡ್ತಾರೆ, ಸಾಕಷ್ಟು ತೊಂದರೆಗಳಾಗುತ್ತೆ. ಆದರೆ ಇದರಲ್ಲಿ ಯಾವುದೂ ಇಲ್ಲ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೀವು ಒಂದು ಸರ್ಕಲ್ನ ಡ್ರಾ ಮಾಡಿಬಿಡ್ಬೋದು. ಸೊ ಪ್ರವೀಣ್, ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಾ. ಸೊ ನಿಮ್ಮ ಫಸ್ಟ್ ಇನ್ವೆನ್ಷನ್ ಏನು? ಸೊ ಫಸ್ಟ್ ಇನ್ವೆನ್ಷನ್ ಬಂದ್ಬಿಟ್ಟು ಸ್ಕೂಲ್ ಲೆವೆಲಲ್ಲಿ ಒಂದು ಗ್ರಾಫೈಟ್ ಟೆಲಿಫೋನ್ ಮೇಲೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಂದರೆ ಒಂದು ಗ್ರಾಫೈಟ್ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ಟೆಲಿಫೋನ್ನ ಫಸ್ಟು ಪ್ರೆಸೆಂಟ್ ಮಾಡಿದ್ವಿ. ಸೊ ಅದಕ್ಕೆ ನಮಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಪ್ರೈಸ್ ಸಹ ಬಂತು, ಸ್ಕೂಲ್ ಲೆವೆಲ್ ಅಂದರೆ 8ರಲ್ಲಿ ಇರಬೇಕಾದ್ರೆ. ಸೊ ಅದನ್ನ ಮಾಡ್ತಾ ನನಗೆ ಒಂದು ಸ್ವಲ್ಪ ನ್ಯೂಕ್ಲಿಯರ್ ಫಿಸಿಕ್ಸ್ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸಕ್ತಿ. ಅಂದರೆ ಸ್ಪೇಸ್ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಬೇಕು ಅಂತ ಮಾಡಿದೆ. ಸೊ ನನ್ನ ಬೇಸ್ ಹೇಳಬೇಕು ಅಂತ ಹೇಳಿದ್ರೆ, ನಂದು ಈ ಥರ ಎಕ್ವಿಪ್ಮೆಂಟ್ಸಲ್ಲಿ ನನ್ನ R&D ಅಲ್ವೇ ಅಲ್ಲ. ನಂದು ಬಂದುಬಿಟ್ಟು ಏರೋಸ್ಪೇಸ್, ನಾನು ಏರೋನಾಟಿಕಲ್ ಏರೋಸ್ಪೇಸ್ ಮಾಡಬೇಕು ಅಂತ ಅದ್ರಲ್ಲಿ ನಾನು ಮಾಡಬೇಕು ಅಂತ. ಅಂದರೆ ಸೆಲೆಸ್ಟಿಯಲ್ ಸ್ಪೇರ್, ಅದ್ರ ಆಕಾಶದ ಬಗ್ಗೆ ತುಂಬ ತಿಳ್ಕೊಬೇಕು ಅನ್ನೋದು ನಾನು ತುಂಬಾ ಇತ್ತು. ಸೊ ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಅದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಮಾಡ್ತಾನೆ ಒಂದು ಟೈಮಲ್ಲಿ ಏನಾಯಿತು, ಒಂದು ಕಾನ್ಸೆಪ್ಟಲ್ಲಿ ಮಿಸೈಲ್ ಕಾನ್ಸೆಪ್ಟಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಫಸ್ಟ್ PUC ಒಂದು ಪ್ರಾಜೆಕ್ಟ್ ಮಾಡಿದೆ. ಸೊ ಏನು ಅಂತ ಹೇಳಿದ್ರೆ, ಜಸ್ಟ್ ಒಂದು ಮಿಸೈಲ್ ಅಂದರೆ ಇವಾಗ ಅಂದರೆ ನಾನು ಅದನ್ನ ಕೆಲವೊಂದು ಎಲ್ಲ ಇದೆ, ಅದನ್ನ ಹೇಳಬೇಕು ಅಂತೇಳಿ ಸ್ವಲ್ಪ ಇದಾಗುತ್ತೆ. ಮಿಸೈಲ್ ಇವಾಗ ಒಂದು ರಾಕೆಟ್ ಲಾಂಚ್ ಆಗ್ತದೆ, ಆ ರಾಕೆಟ್ ಸ್ಪೀಡ್ ವೆಲಾಸಿಟಿ ಬಗ್ಗೆ ನಾನು ಸ್ಟಡಿ ಮಾಡಿದೆ. ಅದರಲ್ಲಿ ಕೆಲವೊಂದೆಲ್ಲ ಪ್ರಾಜೆಕ್ಟ್, ಕೆಲವೊಂದೆಲ್ಲ ಫಾರ್ಮುಲಾಸ್ ಎಲ್ಲ ಮಾಡಿದೆ. ಸೊ ಆ ಬೇಸ್ ಮೇಲೆ ನನಗೆ ಒಂದು ಸ್ವಲ್ಪ ನ್ಯಾಷನಲ್ ವೈಸಲ್ಲಿ, ಸ್ಟೇಟ್ ವೈಸಲ್ಲಿ ಸ್ವಲ್ಪ ಅವಾರ್ಡ್ಸ್ ಎಲ್ಲ ಸಿಕ್ತು. ಸೊ ಅದು ಬಿಟ್ಟು ಕೆಲವೊಂದು ದಿನಬಳಕೆ ವಸ್ತುಗಳಲ್ಲೂ ಕೂಡ ನೀವು ಇನ್ವೆನ್ಷನ್ ಮಾಡಿ. ಹೌದು, ದಿನಬಳಕೆ ವಸ್ತುಗಳಲ್ಲಿ ಇನ್ವೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಇದೆ. ಸೊ ಅದು ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಮೊನ್ನೆ ನಾನು ನಿಮ್ಮ ಟಿವಿನಲ್ಲೇ ನೋಡ್ತಾ ಇದ್ದೆ, ಗ್ಯಾಸ್ ಬಂದ್ಬಿಟ್ಟು 4 ಸಿಲಿಂಡರ್ ಮಾತ್ರ ಕೊಡ್ತಾರೆ. ಅವತ್ತು ನಾನೊಂದು ಪ್ಲ್ಯಾನ್ ಮಾಡಿದೆ. ಅವತ್ತು ನೈಟ್ ಹೋಗ್ಬಿಟ್ಟು ನಾನು ಒಂದು ಪ್ರಾಜೆಕ್ಟ್ ಸಕ್ಸಸ್ ಮಾಡಿದೆ. ಏನು ಅಂತ ಅದು ಪೇಟೆಂಟು ಸಹ ನಾನು ಅಪ್ಲೈ ಮಾಡಿಬಿಟ್ಟು ಅಂಡರ್ 9 ಫಾರ್ಮ್ 9 ಸೊ ಅದು ಪ್ರಾಜೆಕ್ಟ್ ಏನು ಅಂತ ಹೇಳಿದ್ರೆ, ಪೋರ್ಟಬೇಟಿಕ್ ಸ್ಟವ್ ಅಂತೇಳಿ. ಅಂದರೆ ಗ್ಯಾಸ್ ಬಳಕೆ ಮಾಡ್ತಾರಲ್ಲ ಮನೆಗಳಲ್ಲಿ, ಸೊ ಆ ಗ್ಯಾಸೇ ಬೇಕಾಗಿಲ್ಲ. ಏನು ನಾವು ಸೋಲಾರಿಂದ ನಾವು ಎನರ್ಜಿ ತೊಗೊಂಡು ಹೀಟ್ ಎನರ್ಜಿ ಕನ್ವರ್ಟ್ ಮಾಡಿಬಿಟ್ಟು ನಾವು ಮಾರ್ನಿಂಗ್ ಟೈಮಲ್ಲಿ ಬಿಸಿನೀರು ಏನು ಬೇಕಾಗುತ್ತೆ, ಅದೇ ಒಂದು ಪೆನಲ್ಲಿಂದನೇ ನಾವು ಜಸ್ಟ್ ಎನರ್ಜಿ ಕನ್ವರ್ಟ್ ಮಾಡಿಬಿಟ್ಟು
ಇರೋ ಗ್ಯಾಸಿಗೆ ಏನು ಮನೇಲಿ ಯಾರು ಎಕ್ಸ್ಟ್ರಾ ಗ್ಯಾಸಸ್ ಏನು ಪರ್ಚೇಸ್ ಮಾಡಬಾರ್ದು. ಎಕ್ಸ್ಟ್ರಾ ಒಂದು 2 ಇನ್ಸ್ಟ್ರೂಮೆಂಟ್ಸ್, ಒಂದು ಬ್ಯಾಟ್ರಿ ತೊಗೋಬೇಕಷ್ಟೇ. ಅದನ್ನು ನಾವೇನು ಮಾಡ್ತೀವಿ, ಎನರ್ಜಿ ಕನ್ವರ್ಟ್ ಮಾಡಿಬಿಟ್ಟು ಬರ್ನಿಂಗ್ ಎನರ್ಜಿ ಕೊಡ್ತೀವಿ. ಸೊ ಅವಾಗ ಗ್ಯಾಸ್ ಬಂದ್ಬಿಟ್ಟು ಹೇಗೆ ಉರಿಯುತ್ತೋ ಹಾಗೆ ಉರಿಯುತ್ತೆ. ಸೊ ಅದು ಬಂದ್ಬಿಟ್ಟು ನೋಡಿ, ನೀವು 8 hours ಚಾರ್ಜರ್ ಮಿನಿಮಮ್ ಇವಾಗ ಇರೋ, ಯಾರು ಚೇಂಜ್ ಮಾಡಬೇಕಲ್ಲ, ಇದು ಸೋಲಾರ್ ಇದರಲ್ಲಿ ನಾವು ಮಾಡ್ಬೋದು. ಸೊ ಅದನ್ನೇ ನಾವೇನು ಮಾಡ್ತೀವಿ, 8 hours ಚಾರ್ಜ್ ಆದರೆ ಅಪ್ ಟು 6 hours ನಿಮಗೆ ಬರ್ನಿಂಗ್ ಕೆಪಾಸಿಟಿ ಇರುತ್ತೆ ಡೈಲಿ. ಅಂದ್ರೆ ಯಾರಿಗೂ ಗ್ಯಾಸ್ನ ಅವಶ್ಯಕತೆನೇ ಇಲ್ಲ. ಅದನ್ನ ಆಲ್ರೆಡಿ ಪೇಟೆಂಟ್ ಅಂಡರ್ 9 ಫಾರ್ಮ್ 9 ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 9 ಆಗಿದೆ. ಇನ್ನೂ ಪೇಟೆಂಟ್ ಇನ್ನೂ ಸಿಕ್ತಿಲ್ಲ, ಅದಕ್ಕೆ ಇನ್ನೊಂದು 6 months ಟೈಮ್ ಕೇಳಿದ್ದಾರೆ. ಸೊ ಅವಾಗ ನಾನು ರಿಲೀಸ್ ಮಾಡ್ತೀನಿ. ಓಕೆ, ನೀವು ಸೌಂಡ್ ಪೊಲ್ಯೂಷನ್ ಬಗ್ಗೆನೂ ಒಂದು ಇನ್ಸ್ಟ್ರೂಮೆಂಟ್ ಕಂಡಿದ್ದೀರಾ, ಅಂದ್ರೆ ಮನೆ ಒಳಗಿದ್ರೆ ಹೊರಗಿನ ಸೌಂಡ್ ಬರದೇ ಇರೋ ಹಾಗೆ. ಸೊ ಅದು ಯಾವ ರೀತಿ ಇನ್ವೆನ್ಷನ್ ಅದು? ಸೊ ಅದು ಹೇಗೆ ಅಂತೇಳಿ ನನಗೆಲ್ಲ ಓನ್ ಎಕ್ಸ್ಪೀರಿಯನ್ಸ್. ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಪೊಲ್ಯೂಷನ್ಸ್ ಬರ್ತಿತ್ತು, ಅಂದರೆ ತುಂಬ ಸೌಂಡ್ ಎಲ್ಲ ಕೇಳಿಸ್ತಿತ್ತು. ಸೊ ಅವಾಗೇನೋ ಯಾವುದೋ ಒಂದು ಕಾನ್ಸೆಪ್ಟ್ ಏರಿನ ಸ್ಟಡಿ ಮಾಡಿಬಿಟ್ಟು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಒಂದು ಎಕ್ವಿಪ್ಮೆಂಟ್ಸ್ ನಿಮ್ಮ ವಿಂಡೋನಲ್ಲಿ ಫಿಕ್ಸ್ ಮಾಡಿಬಿಟ್ರೆ ನಮ್ಗೆ ಇಷ್ಟು ರೇಂಜ್ ಇರುತ್ತೆ, 5x5, 5x3, 5x2 ಅಂತ ಒಂದು ರೇಂಜ್ ಇರುತ್ತೆ ವಿಂಡೋ. ಆ ರೇಂಜಿಗೆ ನೀವು ಫಿಕ್ಸ್ ಮಾಡಿಬಿಟ್ರೆ ಯಾವುದೇ ಒಂದು ಶಬ್ದನೂ ಒಳಗಡೆ ಬರಲ್ಲ. ಈಗ ನೀವು ಮಾತಾಡ್ತಾ ಮಿಡ್ಲಲ್ಲಿ ನಾನು ಆ ಎಕ್ವಿಪ್ಮೆಂಟ್ಸ್ ಇಟ್ಬಿಟ್ರೆ, ಸೊ ಅದು ನಮಗೇನು ಕೇಳಿಸೋದಿಲ್ಲ. ಅದನ್ನು ನಮ್ಗೆ ಏನು ಯೂಸ್ ಆಗ್ಬೋದು ಅಂತ ಹೇಳಿದ್ರೆ, ಯಾವುದೇ ಸ್ಕೂಲ್ಸ್ ಆಗಲಿ, ರೋಡಲ್ಲಿರೋ ಆಫೀಸ್ ಆಗಲಿ, ಸೊ ನಾವು ಮನೆಗಳಲ್ಲಿ ಏನೂ ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಸೊ ಅದನ್ನ ಆ ರೀತಿ ಯೂಸ್ ಮಾಡ್ಬೋದು. ಅಂದ್ರೆ ಅದು ಯಾವ ರೀತಿ ಒಂದು ಇನ್ಸ್ಟ್ರೂಮೆಂಟ್? ಅದರಲ್ಲಿ ಏನು ಎಲೆಕ್ಟ್ರಾನಿಕ್ ಡಿವೈಸ್ ಅಷ್ಟೇ, ಜಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್. ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇವಾಗ ನಮ್ಮಲ್ಲಿ ಒಂದು ರಿಸೀವರ್ ಇದೆ, ರಿಸೀವಿಂಗ್ ನಮ್ಮ ವಾಯ್ಸ್ನ ಡಿಟೆಕ್ಟ್ ಮಾಡಿಬಿಟ್ಟು ರಿಸೀವ್ ಮಾಡೋದು. ಸೊ ಅದರಲ್ಲಿ ಅಷ್ಟೇ ಸೌಂಡ್ನ ಡಿಟೆಕ್ಟ್ ಮಾಡಿಬಿಟ್ಟು ಬೇಗ ರಿಸೀವ್ ಮಾಡಿಬಿಟ್ಟು ಅಲ್ಲೇ ಡೆಸ್ಟ್ರಾಯ್ ಮಾಡೋದು. ಆ ಸೌಂಡ್ ನಮಗೆ ಕೇಳಿಸೋದಿಲ್ಲ. ಸೊ ಅದು ಬಂದ್ಬಿಟ್ಟು ಅದು ಪೇಟೆಂಟ್ ಅಂಡ್ರಲ್ಲಿದೆ. ಅಂದ್ರೆ ಇದು ಹೊರಗಿನ ಶಬ್ದ ಮಾತ್ರ ಕೇಳೋದಿಲ್ವಾ, ಅಥವಾ ಈಗ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಇದೆ ನಾವು ಆಪರೇಟ್ ಮಾಡ್ಕೋಬಹುದು, ನಾವು ಹೇಗೆ ಬೇಕೋ ಆಗ ಆಪರೇಟ್ ಮಾಡ್ಕೋಬಹುದು. ನಮ್ಗೆ ಎಷ್ಟು ಡಿಸ್ಟೆನ್ಸ್ ಸಿಗಬೇಕು, ಎಷ್ಟು ಡಿಸ್ಟೆನ್ಸ್ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಪರೇಟ್ ಮಾಡ್ಕೋಬಹುದು. ಐ ಥಿಂಕ್ ಇದು ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ಫುಲ್ ಅನ್ಸುತ್ತೆ. ಏನನ್ಸುತ್ತೆ ರೋಹನ್? ಅಂದ್ರೆ ಇನ್ಮೇಲೆ ಏನಂದ್ರೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೀವು ಮನೇಲಿ ಎಲ್ಲರೂ ಮಾತಾಡ್ತಿದ್ರು ಕೂಡ ಆರಾಮಾಗಿ ಕೂತ್ಕೊಂಡು ನೀವು ರೂಮಲ್ಲಿ ಬಾಗ್ಲು ಹಾಕೊಂಡು ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಯಾವುದೇ ಶಬ್ದ ಬರದೆ ಓದಬಹುದು. ಏನನ್ಸುತ್ತೆ ಇದು ಇನ್ವೆನ್ಷನ್ ಬಗ್ಗೆ? ಅದು ತುಂಬಾ ಫ್ರೀ ಮೈಂಡೆಡ್ ಆಗಿರುತ್ತೆ ಅಲ್ವಾ. ಬೇರೆಯವರು ಆಚೆ ಕಡೆ ಸೌಂಡ್ ಇಂದಾನೆ ತುಂಬಾ ಜನಕ್ಕೆ ಓದಕ್ಕೆ ಡಿಸ್ಟರ್ಬ್ ಆಗ್ತಿದೆ, ಅದಕ್ಕೋಸ್ಕರ ಎಲ್ಲ ಗೋಯಿಂಗ್ ಬ್ಯಾಕ್ ಆಫ್ ಟ್ಯೂಷನ್ಸ್. ಬಟ್ ಈ ಇನ್ಸ್ಟ್ರೂಮೆಂಟ್ ಇಂದ ನಾವು ಆರಾಮಾಗಿ ಓದ್ಬೋದು. ಏನನ್ಸುತ್ತೆ ಪ್ರತಿಮಾ ಇವಾಗ? ಯಾಕೆಂದ್ರೆ ಮನೇಲಿ ಕೂತಿರ್ತೀವಿ, 4-6 ಜನ ಬರ್ತಿರ್ತಾರೆ. ಎಕ್ಸಾಮ್ ಟೈಮಲ್ಲೂ ಇವಾಗ ಗೆಸ್ಟ್ಗಳು ಬಂದ್ಬಿಟ್ರು ಅಂದ್ರೆ ನಾವು ಅವ್ರನ್ನ ಹೋಗಿ ಅಂತ ಹೇಳಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಓದೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮನೆ ಒಳಗೆ ರೂಮ್ ಒಳಗಡೆ ಇದ್ರೂ ಕೂಡ ಸೌಂಡ್ಸ್ ಬರ್ತಾನೆ ಇರುತ್ತೆ. ಈ ರೀತಿ ಇನ್ಸ್ಟ್ರೂಮೆಂಟ್ ಎಷ್ಟು ರೀತಿ ಯೂಸ್ಫುಲ್ ಅನ್ಸುತ್ತೆ? ಈ ರೀತಿ ಇನ್ಸ್ಟ್ರೂಮೆಂಟ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ರಿಲೇಟಿವ್ಸ್ ಎಲ್ಲ ಆಫನ್ ಬರ್ತಾನೆ ಇರ್ತಾರೆ. ಅವ್ರು ಬಂದ್ರಿಂದ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸ್ಟಡೀಸಲ್ಲಿ. ಅಲ್ಲಿ ಅವರು ಮಾತಾಡ್ತಾ ಇರ್ತಾರೆ, ಅಲ್ಲಿ ಬಂದು ರೂಮಲ್ಲಿ ಬಂದು ನಾವು ಮಾತಾಡೋಕ್ಕೂ ಓದೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಿ ಫುಲ್ ಡಿಸ್ಟರ್ಬೆನ್ಸ್. ಅದರಿಂದ ನಾವು ಟ್ಯೂಷನ್ಸ್ಗೆ ಹೋಗ್ತೀರಿ ಜಾಸ್ತಿ. ಆಮೇಲೆ ಅದು ನಾವು ರೂಮಲ್ಲಿ ಓದೋದು ಅದು ಇಟ್ಸ್ ನಾಟ್ ಲೈಕ್ ವೆರಿ ಗುಡ್ ಟು ರೀಡ್ ಇನ್ ರೂಮ್ಸ್. ಅದಕ್ಕೆ ಇದು ಯೂಸ್ ಕಂಟಿನ್ಯೂ ಮತ್ತು ತುಂಬ ಯೂಸ್ಫುಲ್ ಆಗಿದೆ ನಮಗೆ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ ಅವರು ಇನ್ವೆನ್ಷನ್ ಮಾಡಿರೋದು. ಏನು ಹೇಳ್ತೀರಾ ಪ್ರದೀಪ್ ಅವರೇ? ಖಂಡಿತ ಇದು ಎಲ್ಲದಕ್ಕಿಂತೂ ಸ್ಕೂಲ್ಗಳಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಇನ್ಮೇಲೆ ಎಲ್ಲೂ ಬೋರ್ಡ್ಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೋಡ್ ಸೈಡಲ್ಲಿ ತುಂಬ ಸ್ಕೂಲ್ಸ್ ಇದೆ ಸಿಟಿನಲ್ಲಿ. ಅವಾಗ ಬಿಲ್ಡಿಂಗ್ ಚೇಂಜ್ ಮಾಡ್ಕೊಂತೂ ಆಗೋದಿಲ್ಲ. ಹಾಗಾಗಿ ಅಂಥ ಸ್ಕೂಲುಗಳಿಗೆ ಇದು ಫಿಕ್ಸ್ ಮಾಡಿಬಿಟ್ರೆ ನಿಜವಾಗ್ಲೂ ನೀಟಾಗಿ ಕ್ಲಾಸ್ ಮಾಡ್ಬೋದು, ಮಕ್ಕಳಿಗೆ ತೊಂದರೆ ಇಲ್ಲದಂತೆ ಕ್ಲಾಸ್ ಮಾಡ್ಬೋದು. ಇವರು ಪ್ರವೀಣ್ ಅದೊಂದು ಆದಷ್ಟು ಬೇಗ ತಂದರೆ ಎಲ್ಲ ಸ್ಕೂಲುಗಳು ಕೂಡ ಭಾಳ ಅನುಕೂಲ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಏನಷ್ಟು ಮಾಹಿತಿ ಇದೆ. ಸೊ ವೀಕ್ಷಕರೇ, ಪ್ರವೀಣ್ ಅವರ ಇನ್ವೆನ್ಷನ್ಸ್ ಇಷ್ಟಕ್ಕೆ ಮುಗಿಯೋದಿಲ್ಲ, ಅವ್ರ ಸಂಶೋಧನೆ ಮುಂದುವರಿತಾನೆ ಇರುತ್ತೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.